ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತ ಸರ್ಕಾರ ಆರಂಭಿಸಿರುವ ಹೊಸ ಆನ್ಲೈನ್ ಜನಗಣತಿ ಸೆಲ್ಫ್ ಎನ್ಯುಮರೇಷನ್ ಪ್ರೊಸೆಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ಜನಗಣತಿ ಮಾಹಿತಿಯನ್ನು ಜನಗಣತಿದಾರರು ಮನೆಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆನ್ಲೈನ್ ಮೂಲಕ ತುಂಬಬಹುದು. ಈ ಪ್ರೊಸೆಸ್ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲು ನಾವು ಜನಗಣತಿ ಎಂದರೇನು ನೋಡೋಣ. ಜನಗಣತಿ ಎಂದರೆ ದೇಶದ ಜನಸಂಖ್ಯೆ, ಮನೆಗಳ ಮಾಹಿತಿ, ಶಿಕ್ಷಣ, ಉದ್ಯೋಗ, ಭಾಷೆ, ಕುಟುಂಬ ಸದಸ್ಯರ ಸಂಖ್ಯೆ ಇತ್ಯಾದಿ ಮಾಹಿತಿಯನ್ನು ಸಂಗ್ರಹಿಸುವ ಸರ್ಕಾರದ ಪ್ರಕ್ರಿಯೆಯಾಗಿದೆ. ಈ ಮಾಹಿತಿಯ ಆಧಾರದ ಮೇಲೆ ಸರ್ಕಾರವು ಜನಸಂಖ್ಯೆಗೆ ಅನುಗುಣವಾಗಿ ಶಾಲೆಗಳು, ಆಸ್ಪತ್ರೆಗಳು, ರಸ್ತೆ, ನೀರಿನ ಸೌಲಭ್ಯ ಒದಗಿಸಲು ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ. ಈ ಬಾರಿ ವಿಶೇಷವಾಗಿ ಡಿಜಿಟಲ್ ಎನ್ಯುಮರೇಷನ್ ಸೌಲಭ್ಯ ಬಂದಿದೆ. ಅದರ ಪ್ರೊಸೆಸ್ ಬಗ್ಗೆ ನೋಡೋಣ. ಮೊದಲು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ ಓಪನ್ ಮಾಡಿ, ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ https census.india.gov.in ಅನ್ನು ಓಪನ್ ಮಾಡಿ. ಇಲ್ಲಿ ಸೆಲ್ಫ್ ಎನ್ಯುಮರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಸೆಲ್ಫ್ ಎನ್ಯುಮರೇಷನ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ನಿಮ್ಮ ರಾಜ್ಯದ ಹೆಸರು ಮತ್ತು ಕೆಳಗೆ ಇರುವ ಕ್ಯಾಪ್ಚಾ ಅನ್ನು ನಮೂದಿಸಿ ವೆರಿಫೈ ಅಂಡ್ ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ವೆಲ್ಕಮ್ ಸಂದೇಶ ಬರುತ್ತದೆ. ಅದಕ್ಕೆ ಓಕೆ ಕೊಟ್ಟ ನಂತರ ಈ ರೀತಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಮನೆಯ ಮುಖ್ಯಸ್ಥರ ಹೆಸರು ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಇಮೇಲ್ ID ಇದ್ರೆ ಹಾಕಬೇಕು, ಇಲ್ಲ ಅಂತಂದ್ರೆ ಓಕೆ. ಹಾಕಿದ ನಂತರ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮಾಡೋದು ಬರುತ್ತೆ. ಆ ನಂತರ OTP ವೆರಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ನಿಮ್ಮ ಮೊಬೈಲ್ ನಂಬರ್ಗೆ OTP ಹಾಕಿದ್ವಿ. ಆ OTP ಸಕ್ಸಸ್ ಆದ ಮೇಲೆ ನಿಮ್ಮ ಕುಟುಂಬದ ಮಾಹಿತಿಯನ್ನು ಸಂಗ್ರಹಿಸಲು 6 ಹಂತಗಳಲ್ಲಿ ಅಂದ್ರೆ 6 ಸ್ಟೆಪ್ಸ್ ನಲ್ಲಿ ಮಾಹಿತಿ ನೀಡಬೇಕಾಗುತ್ತದೆ. ಮೊದಲನೇ ಹಂತದಲ್ಲಿ ನೀವು ನಿಮ್ಮ ವಾಸಸ್ಥಳದ ವಿವರಗಳನ್ನ ಇಲ್ಲಿ ನೀಡಬೇಕಾಗುತ್ತೆ. ಅಂದ್ರೆ ನೀವು ಯಾವ ಜಿಲ್ಲೆಗೆ ಸಂಬಂಧಿಸಿದವರು ಮತ್ತು ಪಿನ್ ಕೋಡ್ ಮತ್ತು ನಿಮ್ಮ ಊರ ಹೆಸರು ಹಾಕಿದ ನಂತರ ನಿಮ್ಮ ವಿಳಾಸಕ್ಕೆ ಸಂಬಂಧಪಟ್ಟಂತೆ ಗೂಗಲ್ ಮ್ಯಾಪ್ ನಲ್ಲಿ ತೋರಿಸುತ್ತದೆ. ಅದು ಸರಿಯಾಗಿದೆ ಅಂತಂದ್ರೆ ನೀವು ಉಳಿಸಿ ಮತ್ತು ಮುಂದೆ ಸಾಗಿಯನ್ನು ಕ್ಲಿಕ್ ಮಾಡಬೇಕು. ಆಗ ನೀವು ಅಪ್ಡೇಟ್ ಮಾಡಿದ ವಿಳಾಸವನ್ನು ತೋರಿಸಿ ನೀವು ಆಯ್ಕೆ ಮಾಡಿದ ವಿಳಾಸ ಸರಿ ಇದೆ ಇಲ್ಲ ಎಂದು ಖಚಿತಪಡಿಸಿಕೊಳ್ತಾರೆ. ಸರಿ ಇದ್ದರೆ ಹೌದು ಎಂದು ಕ್ಲಿಕ್ ಮಾಡಿ. ಸರಿ ಇಲ್ಲ ಎಂದಾದರೆ ಮತ್ತೊಮ್ಮೆ ಅಪ್ಡೇಟ್ ಮಾಡಬೇಕು. ಸರಿ ಇದ್ದರೆ ಹೌದು ಎಂದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೆಪ್ 2 ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯ ವಿವರಗಳನ್ನು ನೀಡಬೇಕು. ಇಲ್ಲಿ ಸ್ಟೆಪ್ 2 ಇಲ್ಲಿ ನಿಮ್ಮ ಮನೆಯ ಕಟ್ಟಡದ ಸ್ಥಿತಿಗತಿ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಅಂದರೆ ನೆಲಕ್ಕೆ ಯಾವ ರೀತಿ ವಸ್ತುಗಳನ್ನು ಬಳಸಿದರೆ, ಸಿಮೆಂಟು, ಮಣ್ಣು, ಈ ರೀತಿ ಇಲ್ಲಿ ಕ್ವಶನ್ ಇರುತ್ತೆ. ಅದಕ್ಕೆ ಸರಿಯಾದ ಆಯ್ಕೆಗಳನ್ನ ಮಾಡಬೇಕು. ಮನೆಯ ಮೇಲ್ಚಾವಣಿ ಅಂದ್ರೆ ಮನೆಯ ಮೇಲೆ ಹಂಚಿದೆಯಾ, ಹುಲ್ಲು ಹೊತ್ತಿದೆಯಾ ಅಥವಾ ಸಿಮೆಂಟ್ ಇಂದ ಸ್ಲ್ಯಾಪ್ ಇದೆಯಾ, ಯಾವುದರಿಂದ ಮಾಡಿದೆ ಎಂದು ನಮೂದಿಸಬೇಕು. ನಂತರ ಆಮೇಲೆ ಮನೆಯ ವಾಸಕ್ಕೆ ಯೋಗ್ಯವಾಗಿದೆ ಇಲ್ಲ ಎಂದು ನಮೂದಿಸಬೇಕು. ಸರಿಯಾದ ಆಯ್ಕೆ ಮಾಡಿದ ನಂತರ ಉಳಿಸಿ ಮುಂದೆ ಸಾಗಿ ಕ್ಲಿಕ್ ಮಾಡಿದ ಮೇಲೆ ಒಂದು ದೃಢೀಕರಣ ಸಂದೇಶ ಬರುತ್ತವೆ. ನೀವು ದೃಢೀಕರಣ ನೀಡಿದ ನಂತರ ಮಾಹಿತಿ ಸರಿಯಾಗಿದೆ ಅಂದ್ರೆ ಅದು ನೆಕ್ಸ್ಟ್ ಮೂವ್ ಆಗುತ್ತೆ. ಇನ್ನು ಸ್ಟೆಪ್ ನಂಬರ್ 3 ಇಲ್ಲಿ ಸಾಮಾನ್ಯ ಮಾಹಿತಿಗಳನ್ನ ನೀಡಬೇಕು. ಇಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಸಂಖ್ಯೆ, ಭಾಷೆ, ನಿಮ್ಮ ಮನೆಯ ಕೊಠಡಿಗಳ ಸಂಖ್ಯೆ, ಮನೆಯಲ್ಲಿರುವ ಕುಟುಂಬಗಳ ಸಂಖ್ಯೆ, ಜಾತಿ, ಮನೆ ಸ್ವಂತದ್ದ ಬಾಡಿಗೆದ್ದ, ಈ ಎಲ್ಲ ಮಾಹಿತಿಗಳನ್ನ ಈ ಸಾಮಾನ್ಯ ಮಾಹಿತಿಯಲ್ಲಿ ನೀಡಬೇಕು. ಇನ್ನು ನಾವು 4ನೇ ಹಂತದಲ್ಲಿ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತದೆ. ಇಲ್ಲಿ ಕುಡಿಯುವ ನೀರು, ಬೆಳಕಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಸ್ನಾನಗೃಹ, ಅಡಿಗೆ ಮನೆಯಲ್ಲಿ ಬಳಸುವ ಇಂಧನದ ಬಗ್ಗೆ ಅಂದ್ರೆ LPG ಗ್ಯಾಸ್, ಸೌದೆನ, ಈ ತರ ಮಾಹಿತಿಯನ್ನ ಈ 4ನೇ ಹಂತದಲ್ಲಿ ನೀಡಬೇಕು. ಸ್ಟೆಪ್ ನಂಬರ್ 5 ಈ ಹಂತದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಸ್ವತ್ತು ವಸ್ತುಗಳ ಬಗ್ಗೆ ಮಾಹಿತಿ ನೀಡಬೇಕು. ಇದರಲ್ಲಿ ರೇಡಿಯೋ, ಟಿವಿ, ಇಂಟರ್ನೆಟ್ ವ್ಯವಸ್ಥೆ, ಫೋನು, ಸೈಕಲ್, ಬೈಕ್, ಕಾರ್ ಮತ್ತು ನೀವು ನಿಮ್ಮ ಕುಟುಂಬದಲ್ಲಿ ಬಳಸುವ ಪ್ರಮುಖ ದವಸ ಧಾನ್ಯಗಳ ಬಗ್ಗೆ ಈ 5ನೇ ಹಂತದಲ್ಲಿ ನೀವು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇನ್ನು 6ನೇ ಹಂತದಲ್ಲಿ ನೀವು ನೀಡಿದ ಮಾಹಿತಿ ಸರಿ ಇದೆಯಾ ಇಲ್ಲ ಎಂದು ಪರಿಶೀಲಿಸಿ ಸರಿಯಾಗಿದೆ ಎಂದು ದೃಢೀಕರಿಸಿ ಮತ್ತು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಂತರ ಈ ತರದ ಒಂದು ದೃಢೀಕರಣ ಬರುತ್ತದೆ. ಅಂದ್ರೆ ಸಬ್ಮಿಟ್ ಮಾಡಿದ ನಂತರ ಯಾವುದೇ ಮಾಹಿತಿ ಬದಲಾವಣೆ ಮಾಡಲು ಬರೋದಿಲ್ಲ. ಅದರಿಂದ ಈ ಮಾಹಿತಿ ಸರಿ ಇದೆ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ ಕೇಳ್ತಾರೆ. ಆವಾಗ ನೀವು ಹೌದು ಎಂದು ಕ್ಲಿಕ್ ಮಾಡಿದರೆ, ಹೌದು ಎಂದು ಕ್ಲಿಕ್ ಮಾಡಿದ ಮೇಲೆ ಆಗ ನಿಮ್ಮ ಸ್ವಯಂ ಗಣತಿಯು ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಎಂದು ಬರ್ತದೆ. ಅದೇ ರೀತಿ ನಿಮ್ಮ ಸ್ವಯಂ ಗಣತಿ ID ಕೂಡ ಬರ್ತದೆ. ಆ ID ನಿಮ್ಮ ಮೊಬೈಲ್ಗೆ ಮತ್ತೆ ನಿಮ್ಮ ಇಮೇಲ್ಗೆ ಕೂಡ
ಕಳಿಸುತ್ತಾರೆ. ಈಗ ನಿಮ್ಮ ಸ್ವಯಂ ಗಣತಿಯು ಯಶಸ್ವಿಯಾಗಿ ಸಲ್ಲಿಕೆಯಾಗಿರುತ್ತದೆ. ಈ ಸ್ವಯಂ ಗಣತಿಯನ್ನು ಮಾಡಲು ಏನಾದರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾ ಎಂದು ಕೆಲವರಿಗೆ ಡೌಟ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ ಬೇಕಾಗಿಲ್ಲ, ಸರಿಯಾದ ಮಾಹಿತಿಯನ್ನು ಮಾತ್ರ ಅಪ್ಡೇಟ್ ಮಾಡಬೇಕು. ಈ ಸ್ವಯಂ ಗಣತಿಯನ್ನು ಮಾಡಲು ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸೆಲ್ಫ್ ಎಮ್ಯುರೇಷನ್ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.